ಓಲಾ ಊಬರ್ಗೆ ಟಕ್ಕರ್ ಕೊಡೋದಕ್ಕೆ ಬರ್ತಾ ಇದೆ ಹೊಸ ಆಪ್. ಜನವರಿ 1ರಿಂದ ಭಾರತದಾದ್ಯಂತ ಸೇವೆ ಆರಂಭಿಸಲಿರುವ ಭಾರತ್ ಟ್ಯಾಕ್ಸಿ ಆಪ್. ಈ ಆಪ್ನಿಂದ ಚಾಲಕರಿಗೆ ಮತ್ತು ಪ್ರಯಾಣಿಕರಿಗೆ ಆಗುವಂತಹ ಪ್ರಯೋಜನಗಳೇನು? ಬೆಂಗಳೂರಿನಲ್ಲಿ ಈ ಭಾರತ್ ಟ್ಯಾಕ್ಸಿ ಆಪ್ ಯಾವಾಗ ತನ್ನ ಸೇವೆಯನ್ನ ಆರಂಭ ಮಾಡುತ್ತೆ? ನಮಸ್ಕಾರ. ಓಲಾ ಊಬರ್ಗೆ ನರೇಂದ್ರ ಮೋದಿ ಟಕ್ಕರ್. ಇಲ್ಲಿ ಚಾಲಕರೇ ಓನರ್ಸ್. ಯಾಕೆ ಈ ಮಾತನ್ನ ಹೇಳ್ತಿದ್ದೀನಿ ಅನ್ಕೊಂಡ್ರಾ? ಯಾಕಂದ್ರೆ ಭಾರತ ಸರ್ಕಾರ ಇತ್ತೀಚೆಗೆ ಒಂದು ಆಪ್ ಅನ್ನ ಬಿಡುಗಡೆ ಮಾಡಿದೆ. ಅದರ ಹೆಸರು ಭಾರತ್ ಟ್ಯಾಕ್ಸಿ ಆಪ್ ಅಂತ ಹೇಳಿ. ಈ ಭಾರತ್ ಟ್ಯಾಕ್ಸಿ ಆಪ್ಗೂ ಓಲಾ ಊಬರ್ಗೂ ಏನು ಸಂಬಂಧ? ಭಾರತ್ ಟ್ಯಾಕ್ಸಿ ಆಪ್ ನಿಂದ ಚಾಲಕರಿಗೆ ಮತ್ತು ಪ್ರಯಾಣಿಕರಿಗೆ ಯಾವ ರೀತಿ ಲಾಭಗಳಾಗುತ್ತೆ? ಬೆಂಗಳೂರಿನಲ್ಲಿ ಈ ಭಾರತ್ ಟ್ಯಾಕ್ಸಿ ಯಾವಾಗ ಬರುತ್ತೆ? ಈ ಎಲ್ಲಾ ವಿಚಾರಗಳಿಗೆ ಸಂಬಂಧಿಸಿದಂತೆ ಮಾಹಿತಿಯನ್ನ ನಾನು ನೀಡ್ತೀನಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇಂಥದ್ದೇ ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಭಾರತ್ ಟ್ಯಾಕ್ಸಿ ಆಪ್ ಜನವರಿ 1ರಿಂದ ಈ ಆಪ್ ದೇಶಾದ್ಯಂತ ತನ್ನ ಸೇವೆಯನ್ನ ಆರಂಭಿಸಲಿದೆ. ಇದನ್ನ ಸ್ವತಃ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರೇ ದೃಢಪಡಿಸಿದ್ದಾರೆ. ಈ ಆಪ್ ಚಾಲಕರನ್ನ ಖಾಸಗಿ ಕಂಪನಿಗಳ ಗುಲಾಮಗಿರಿಯಿಂದ ಮುಕ್ತಗೊಳಿಸುತ್ತೆ. ಇದರ ಜೊತೆಗೆ ಚಾಲಕರನ್ನ ನೇರವಾಗಿ ಪ್ರಯಾಣಿಕರ ಜೊತೆಗೆ ಸಂಪರ್ಕಗೊಳಿಸುತ್ತೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಭಾರತ್ ಟ್ಯಾಕ್ಸಿ ಅಂದ್ರೇನು ಅನ್ನೋದನ್ನ ನೋಡೋಣ. ಭಾರತ್ ಟ್ಯಾಕ್ಸಿ ಅನ್ನುವಂಥದ್ದು ಒಂದು ಖಾಸಗಿ ಅಪ್ಲಿಕೇಶನ್ ಅಲ್ಲ. ಇದನ್ನ ಸಹಕಾರಿ ಟ್ಯಾಕ್ಸಿ ಕೋಆಪರೇಟಿವ್ ಲಿಮಿಟೆಡ್ ನಿರ್ವಹಿಸುತ್ತೆ. ಇದು ಸಂಪೂರ್ಣವಾಗಿ ಚಾಲಕರ ಒಡೆತನದಲ್ಲೇ ಇರುತ್ತೆ. ಇದನ್ನ ಅಮೂಲ್, IFFCO, ನಬಾರ್ಡ್, NAFED, NDDB, KRIBHO ನಂತಹ ಪ್ರಮುಖ ರಾಷ್ಟ್ರೀಯ ಸಂಸ್ಥೆಗಳು ಇದನ್ನ ಜಂಟಿಯಾಗಿ ಅಭಿವೃದ್ಧಿಪಡಿಸಿದೆ. ಪ್ರಸ್ತುತ ದೆಹಲಿ ಮತ್ತು ಗುಜರಾತ್ನಲ್ಲಿ ಸುಮಾರು 51,000ಕ್ಕೂ ಅಧಿಕ ಚಾಲಕರು ಈ ವೇದಿಕೆಯಲ್ಲಿ ಸೇರ್ಕೊಂಡಿದ್ದಾರೆ. ಕೆಲವೊಂದಿಷ್ಟು ಖಾಸಗಿ ಅಪ್ಲಿಕೇಶನ್ಗಳ ದೊಡ್ಡ ಸಮಸ್ಯೆ ಏನು ಅಂತ ಹೇಳಿದ್ರೆ, ಅವರು ಚಾಲಕರಿಂದ 20ರಿಂದ 30% ಕಮಿಷನ್ ಅನ್ನ ತೆಗೆದುಕೊಳ್ತಾ ಇದ್ರು. ಆದ್ರೆ ಈ ಭಾರತ್ ಟ್ಯಾಕ್ಸಿ 0% ಕಮಿಷನ್ ಅನ್ನ ಹೊಂದಿದೆ. ಅಂದ್ರೆ ಪ್ರಯಾಣಿಕರು ಚಾಲಕನಿಗೆ ನೀಡುವಂತಹ ಹಣ ಸಂಪೂರ್ಣವಾಗಿ ಚಾಲಕನಿಗೆ ಸೇರುತ್ತೆ. ಇಷ್ಟೇ ಅಲ್ಲದೆ ಇಲ್ಲಿ ಚಾಲಕರು ಲಾಭ ಹಂಚಿಕೆ, ವಾರ್ಷಿಕ ಲಾಭಾಂಶ ಮತ್ತು ವಿಮೆಯಂತಹ ಪ್ರಯೋಜನಗಳನ್ನು ಪಡ್ಕೊಳ್ಬಹುದಾಗಿದೆ. ಈ ಭಾರತ್ ಟ್ಯಾಕ್ಸಿಯಿಂದ ಪ್ರಯಾಣಿಕರಿಗೆ ಯಾವ ರೀತಿ ಲಾಭ ಆಗುತ್ತೆ? ಕೆಲವೊಂದು ಪೀಕ್ ಅವರ್ನಲ್ಲಿ ಓಲಾ ಊಬರ್ಗಳಲ್ಲಿ ನೀವು ನೋಡಿದ್ರೆ ಅಲ್ಲಿ ದರ ಹೆಚ್ಚಾಗುತ್ತೆ. ಆದ್ರೆ ಭಾರತ್ ಟ್ಯಾಕ್ಸಿಯಲ್ಲಿ ಈ ತೊಂದರೆ ಇಲ್ಲ. ಅಂದ್ರೆ ಇದರಲ್ಲಿ ದರ ಯಾವಾಗ್ಲೂ ಪಾರದರ್ಶಕವಾಗಿರುತ್ತೆ ಮತ್ತು ಸ್ಥಿರವಾಗಿರುತ್ತೆ. ಇದರಲ್ಲಿ ಲೈವ್ ಲೊಕೇಶನ್ ಅನ್ನ ಶೇರ್ ಮಾಡ್ಕೊಳ್ಬಹುದು. ಜೊತೆಗೆ ಚಾಲಕ ಯಾರು ಏನು ಅಂತ ತಿಳ್ಕೊಳ್ಬಹುದು. ಬೈಕ್, ಆಟೋ, ಕಾರ್, ಟ್ಯಾಕ್ಸಿ ಅಥವಾ ದೊಡ್ಡ ದೊಡ್ಡ ವಾಹನಗಳಿಗೆ ಬೇರೆ ಅಪ್ಲಿಕೇಶನ್ ಗಳನ್ನ ಯೂಸ್ ಮಾಡ್ಕೊಳ್ಬೇಕು ಅಂತೇನಿಲ್ಲ. ಎಲ್ಲ ಆಪ್ಷನ್ಗಳು ಭಾರತ್ ಟ್ಯಾಕ್ಸಿಯಲ್ಲೇ ಇವೆ. ಇದು 24x7 ಲಭ್ಯ ಇದೆ. ಭಾರತ್ ಟ್ಯಾಕ್ಸಿಯ ಪ್ರಮುಖ ವೈಶಿಷ್ಟ್ಯಗಳೇನು ಅನ್ನೋದನ್ನ ಹೇಳ್ತೀನಿ. ಇಲ್ಲಿ ಚಾಲಕರೇ ಮಾಲೀಕರು. ಸಹಕಾರಿ ಮಾದರಿಯಾದ್ದರಿಂದ ಲಾಭದ ಬಹುಪಾಲು ಚಾಲಕರಿಗೆ ಹಂಚಿಕೆಯಾಗುತ್ತೆ. ಪ್ರತಿ ರೈಡ್ ಮೇಲೆ ಯಾವುದೇ ರೀತಿಯ ಕಮಿಷನ್ ಇರೋದಿಲ್ಲ. ಬದಲಾಗಿ ಅತ್ಯಂತ ಕಡಿಮೆ ಮೊತ್ತದ ನಿರ್ವಹಣಾ ಶುಲ್ಕವನ್ನ ವಿಧಿಸಲಾಗುತ್ತೆ. ಆಟೋಗಳಿಗೆ ದಿನಕ್ಕೆ ಕೇವಲ 18 ರೂಪಾಯಿ ಮತ್ತು ಟ್ಯಾಕ್ಸಿಗಳಿಗೆ ದಿನಕ್ಕೆ ಕೇವಲ 30 ರೂಪಾಯಿಗಳ ಚಂದಾದಾರಿಕೆ ಇರಲಿದೆ. ರೈಡ್ನಿಂದ ಬಂದ ಹಣವು ನೇರವಾಗಿ ಚಾಲಕರ ಕೈ ಸೇರುತ್ತೆ ಅಥವಾ ಅವರ ಬ್ಯಾಂಕ್ ಖಾತೆಗೆ ಜಮೆಯಾಗುತ್ತೆ. ಗ್ರಾಹಕರಿಗೆ ಸರ್ಚ್ ಪ್ರೈಸಿಂಗ್ ಅನ್ನುವಂತಹ ದುಬಾರಿ ದರಗಳ ಕಿರಿಕಿರಿ ಇರೋದಿಲ್ಲ. ಬೆಂಗಳೂರಿನಲ್ಲಿ ಈ ಟ್ಯಾಕ್ಸಿ ಯಾವಾಗ ಬರುತ್ತೆ? 2026ರ ಏಪ್ರಿಲ್ ಅಥವಾ ಮೇ ತಿಂಗಳಿನಲ್ಲಿ ಈ ಸೇವೆ ಆರಂಭ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಈ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ? ಈಗಾಗಲೇ ಈ ಆಪ್ ಅನ್ನ ದೆಹಲಿ ಮತ್ತು ಗುಜರಾತ್ನಲ್ಲಿ ಸಾಫ್ಟ್ ಲಾಂಚ್ ಮಾಡಲಾಗಿದೆ. ಇದನ್ನ ಗೂಗಲ್ ಪ್ಲೇ ಸ್ಟೋರ್ ನಿಂದ ಅಥವಾ ಆಪಲ್ ಆಪ್ ಸ್ಟೋರ್ ನಿಂದ ಡೌನ್ಲೋಡ್ ಮಾಡ್ಕೊಳ್ಬಹುದಾಗಿದೆ. ಪ್ರಯಾಣಿಕರಿಗೆ ಭಾರತ್ ಟ್ಯಾಕ್ಸಿ ಮತ್ತು ಚಾಲಕರಿಗೆ ಭಾರತ್ ಟ್ಯಾಕ್ಸಿ ಡ್ರೈವರ್ ಅನ್ನುವಂತಹ 2 ಆಪ್ಗಳಿದೆ. ಸೊ ಪ್ರಯಾಣಿಕರಿಗೆ ಮತ್ತು ಚಾಲಕರಿಗೆ ಇಷ್ಟೊಂದು ಪ್ರಯೋಜನಗಳಿರುವಂತಹ ಈ ಒಂದು ಆಪ್ ನಿಂದಾಗಿ ಈಗ ಓಲಾ ಊಬರ್ಗಳಿಗೆ ಟಕ್ಕರ್ ಕೊಟ್ಟ ಹಾಗಾಗಿದೆ. ಹಾಗಾಗಿ ಇಲ್ಲಿ ಚಾಲಕರೇ ಓನರ್ಗಳಾಗೋದ್ರಲ್ಲಿ ಯಾವುದೇ ರೀತಿ ಸಂಶಯ ಇಲ್ಲ.